ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್. ನಾನು ನಿಮ್ಮ ಹೋಸ್ಟ್ ದರ್ಶನ್. ಏನಪ್ಪ ಇವತ್ತು ಬಂದ್ಬಿಡಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಗೊತ್ತಿದ್ದಾಗೆ ನನ್ನ ಜೊತೆ ಹುಚ್ಚ ವೆಂಕಟ್ ಅವರು ಇದ್ದಾರೆ. ಸೊ ಅವ್ರು ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ರೈತರು ಸೂಸೈಡ್ ಮಾಡ್ಕೊತಾನೆ ಇದ್ದಾರೆ, ಬೇಜಾನ್ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಸೊ ಹುಚ್ಚ ವೆಂಕಟ್ ಅವರು ಅವ್ರ ಸೇನೆ ಥ್ರೂ ಏನೇನು ಕೆಲಸ ಮಾಡಿದ್ದಾರೆ, ಏನೇನು ಸೇವೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, ಇತ್ತೀಚೆಗೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ರೈತರು ಸೂಸೈಡ್ ಮಾಡ್ಕೊತಿದ್ದಾರೆ. ಸಾಲ ತೀರ್ಸೋಕ್ಕಾಗ್ತಿಲ್ಲ, ಬೆಳೆ ಸರಿಗೆ ರೇಟ್ ಸಿಗ್ತಿಲ್ಲ ಅಂಥೇಳಿ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಹುಚ್ಚ ವೆಂಕಟ್ ಸೇನೆ ಇದಕ್ಕೆ ಏನು ಹೆಲ್ಪ್ ಮಾಡ್ತಿದ್ದಾರೆ ಸರ್ ಈ ಇಶ್ಯೂಗೆ? ಒಳ್ಳೆ ಪ್ರಶ್ನೆಗಳು ಕೇಳಿದ್ರಿ ನೀವು. ಹುಚ್ಚ ವೆಂಕಟ್ ಸೇನೆ ಏನೇನು ಮಾಡ್ತಿದ್ದಾರೆ ರೈತರಿಗೆ ಅಂತ. ಮೊದಲಾಗಿ ಹೇಳ್ತಾ ಇದ್ದೀನಿ, ನನ್ನ ಹುಚ್ಚ ವೆಂಕಟ್ ಸೇನೆ ಹತ್ರ ಶೀಟ್ ಮನೆಗೆ ಮೋಲ್ಡ್ ಮನೆ ಹಾಕ್ಸ್ಕೊಟ್ಟಿದ್ದೀನಿ, ಯು ಪಿ ಎಸ್ ಕೊಟ್ಟಿದ್ದೀನಿ. ವೆಸ್ಟರ್ನ್ ಟೈಪ್ ಆಫ್ ಟಾಯ್ಲೆಟ್ಸ್ ನಾನು ಕಟ್ಸ್ಕೊಡ್ತಾಯಿದ್ದೀನಿ. ಅಂದರೆ ಇನ್ನೂ ನಡೀತಿದೆ ಕೆಲಸಗಳು, ಇನ್ನೂ ನಡೀತದೆ. ಆಮೇಲೆ ಇನ್ನೂ ಒಂದು ತುಂಬ ಸೆನ್ಸಿಟಿವ್ ಮ್ಯಾಟ್ರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಬಟ್ಟೆ ಕೊಡಿಸ್ತೀನಿ, ಚಪ್ಪಲಿ ಕೊಡಿಸ್ತೀನಿ. ಯಾಕೆ ಗೊತ್ತಾ? ಅವರು ಭೂಮಿಯಲ್ಲಿ ಕೆಲಸ ಮಾಡ್ತಾರೆ, ಚಪ್ಪಲಿ ಹಾಕೊಳ್ಳೋಲ್ಲ. ಚಪ್ಪಲಿ ಕಿತ್ತೋದ್ರೆ ಮತ್ತೆ ತೊಗೊಬೇಕು ಅಂತ ಅಲ್ಲಿ ಕಳ್ಳು ಮುಳ್ಳು ಎಲ್ಲ ಇರುತ್ತೆ. ಇದು ಒಂದು. ಆಮೇಲೆ ಬಟ್ಟೆ ಗಲೀಜಾದರೆ ದಿನ ಅವರು ವಾಶ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸೋಪಿನ ಬೆಲೆ ಎಷ್ಟು, ರೈತರು ಪಡೋ ಕಷ್ಟ ಎಷ್ಟು. ಮಳೆ ಜಾಸ್ತಿ ಆದರೂ ಪ್ರಾಬ್ಲಮ್, ಮಳೆ ಕಮ್ಮಿ ಆದರೂ ಪ್ರಾಬ್ಲಮ್. ಅದಾದಮೇಲೆ 1 kg ಟೊಮೊಟೊ ಬೆಳೆಯೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಏನೇನು ಯೂಸ್ ಮಾಡ್ತಾರೆ, ಯೂರಿಯಾ, ಪೆಸ್ಟಿಸೈಡ್ಸ್. ಹೌದು, ಮಳೆನೂ ಬೇಕಲ್ವಾ? ಆ ಮಳೆ ಕೈ ಕೊಟ್ಟರೆ ಇವ್ರು ಏನೇ ಯೂಸ್ ಮಾಡಿದ್ರು ಇವರು ಬೆಳೆಗಳೆಲ್ಲ ಹಾಳಾಗುತ್ತೆ. ಇದು ಒಂದು ಕನ್ಸಿಡರೇಷನ್ ಇರಬೇಕಾಗತ್ತೆ. ರೈತರು ನೀವೇನಾದರೂ ಸತ್ತರೆ ನಾನು ಸುಮ್ಮನಿರಲ್ಲ. ಯಾಕೆ ಹೇಳ್ತೀನಿ, ನೀವು ಯಾಕೆ ಸಾಯಬೇಕು? ಪ್ರತಿಯೊಬ್ಬ ಮನುಷ್ಯನಿಗೆ ಹೇಳ್ತೀನಿ, ಸಾಲ ಮಾಡಿಬಿಟ್ಟು ಸಾಯೋದು ತಪ್ಪು, ತೀರಿಸ್ಬೇಕು. ಏನು ಮಾಡೋಕ್ಕಲ್ಲ, ಇದು ನಮ್ಮ ಜೀವನ, ಇದು ಜೀವನ. ಹೋರಾಟ ಮಾಡಬೇಕು. ಸಾವು ಒಂದೇ ದಾರಿ ಅಲ್ಲ. ನಿಮ್ಮ ಸಾವು ಹಿಡ್ಕೊಂಡು ಎಷ್ಟು ಜನ ದುಡ್ಡು ಮಾಡ್ಕೊತಾ ಇದ್ದಾರೆ, ಎಷ್ಟು ಜನ ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ಗೋಸ್ಕರ ಬೆಲೆ ಬೇಯಿಸ್ಕೊತಾ ಇದ್ದಾರೆ. ಈಗ BBMP ಎಲೆಕ್ಷನ್ ಮುಂದಾಯಿತು, ಬೇರೆ ವಿಷಯ. ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೈತರೇ. ನಿಮ್ಮ ಸಾಲ ಮನ್ನಾ ಮಾಡಬೇಕು ಅಂತ ನೀವು ಕೆಲವೊಂದು ವಾಹಿನಿಗಳಲ್ಲಿ ನಾನು ನೋಡಿದೆ. ಎಲ್ಲ ರೈತರುಗಳು ಸಾಲ ಮನ್ನಾ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಬರೀ ಕರ್ನಾಟಕದಲ್ಲಿ ಮಾತ್ರ ರೈತರು ಕಷ್ಟಪಡ್ತವ್ರೆ? ಇಡೀ ಇಂಡಿಯಾದಲ್ಲಿ ರೈತರು ಕಷ್ಟಪಡ್ತವ್ರೆ. ಯಾಕೆ ಇಡೀ ಪ್ರಪಂಚದಲ್ಲಿ ಅಂತಲೂ ಅನ್ಬೋದು. ಯಾಕಂದರೆ ನೀವು ಒಂದೊಂದು ಬೆಳೆ, ಅದು ಬೆಳೆಯೋದು ಮಳೆಯಿಂದ. ಮಳೆ ಕೊಡೋದು ದೇವರು, ಗೌರ್ಮೆಂಟ್ ಕೊಡೋಕ್ಕಾಗಲ್ಲ ಮಳೆ. ಎಷ್ಟು 1 kg ಟೊಮೊಟೊ ಎಷ್ಟು ಗಿಡಗಳಿಂದ ನೀವು ಕಿತ್ಕೊತೀರಾ? ನಿಮ್ಗೆ ಸಿಗೋದು ಎಷ್ಟು? 10 ರೂಪಾಯಿ ಟೊಮೊಟೊ kg ಅಲ್ವಾ? ಅದಕ್ಕೆ ಎಷ್ಟು ದಿನ ಕಾಯ್ತೀರಾ ನೀವು? ಇದು ಜನ ಅರ್ಥ ಮಾಡ್ಕೊಬೇಕು. ಎಲ್ಲದಕ್ಕೂ ನೀವು ಚೌಕಾಸಿ ಮಾಡಲ್ಲ. ಬಂದು ರೈತರಿಗೆ ತರಕಾರಿಗಳು ಮಾತ್ರ ಯಾಕೆ ಚೌಕಾಸಿ ಮಾಡ್ತೀರಾ? ಅರ್ಥ ಆಯ್ತಾ? ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ, ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಉಪಯೋಗಿಸ್ಕೊಂಡು ರಾಜಕೀಯ ವ್ಯಕ್ತಿಗಳು ದುರುಪಯೋಗ ಪಡಿಸ್ಕೊತವ್ರು ನಿಮ್ಮನ್ನು. ಅರ್ಥ ಆಯ್ತಾ? ಅದನ್ನು ನೀವು ಬಿಡಬೇಡಿ. ನೀವು ಯಾರಿಗೂ ಕೇಳ್ಕೊಡ್ತು, ನಾಳೆಯಿಂದ ನೀವೇನು ಮಾಡಿ, ನಾವು ತರಕಾರಿ ಬೆಳೆ ಜಾಸ್ತಿ ಮಾಡಿದ್ದೀರಿ, ಈ ಬೆಲೆ ಕೊಟ್ಟರೆ ನಾವು ತರಕಾರಿ ಕೊಡ್ತೀವಿ, ಇಲ್ಲ ಕೊಡಲ್ಲ ಅಂತ ಕುತ್ಕೊಳ್ಳಿ. ನೀವು ಮನೇಲಿ ಕುತ್ಕೊಬೇಕು, ರೋಡಲ್ಲಿ ಕುತ್ಕೊಂಡು ಕೊಡೋದು. ಅರ್ಥ ಆಯ್ತಾ? ರೋಡಲ್ಲಿ ಯಾಕೆ ಕುತ್ಕೊಬೇಕು ನೀವು? ಯಾಕೆ ಬೀದಿಯಲ್ಲಿ ಕುತ್ಕೊಬೇಕು? ನಮಗೆಲ್ಲ ನೀವು ಊಟ ಆಗ್ತಾ ಇರೋದು ಹೇಳ್ಬೇಕಾದ್ರೆ ನೀವು ಬೆಳೆದೇನೆ ನಾವು ತಿನ್ನೋಕ್ಕಾಗೋದು. ಅರ್ಥ ಆಯ್ತಾ? ನೀವು ಮನೇಲಿ ಕೂತ್ಕೊಡಿ. ನಾವು ಇಷ್ಟಕ್ಕೆ ಅಂತ ಯಾವ ಗೌರ್ಮೆಂಟ್ ಕೇಳಬೇಡಿ. 1 ವಾರ 10 ದಿನ ಏನಾಗುತ್ತೆ, ನಿಮ್ಮ ಬೆಳೆ ನಾಶ ಆಗುತ್ತೆ ಅಲ್ವಾ? ಅದು ನಾನು ನೋವು ಅನುಭವಿಸ್ತೀನಿ ಈ ಮಾತು ಹೇಳೋಕ್ಕೂ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಬೆಲೆ ಜಾಸ್ತಿ ನಿಮ್ಮ ಕೈಯಲ್ಲಿದೆ. ನನ್ನ ವಸ್ತು ನಾನು ಬೆಲೆ ಜಾಸ್ತಿ ಮಾಡ್ಬೋದು ಅಲ್ವಾ? ಅದನ್ನು ಇನ್ನೊಬ್ರು ಕೇಳಬೇಕಾ? ಅದಕ್ಕೆ ನೀವು ತರಕಾರಿ ಬೆಲೆ ಜಾಸ್ತಿ ಮಾಡಿ. ಒಂದೇ ಎಲ್ಲದಕ್ಕೂ ಇದಲ್ಲ. ಅರ್ಥ ಆಯ್ತಾ? ಆಮೇಲೆ ಇನ್ನೂ ಒಂದು, ಯಾರ್ಯಾರು ಟಿ ವಿನಲ್ಲಿ ಬರ್ತಾಯಿದ್ದೋ ಆ ರೈತರು ಮಾತ್ರ ಉಪಯೋಗ, ಅವರು ರೈತರು ಮನೆಗೆ ಮಾತ್ರ ಉಪಯೋಗ ಆಗ್ತಿದೆ. ಎಷ್ಟೋ ಜನ ಟಿ ವಿನಲ್ಲಿ ಬರ್ತಾಯಿಲ್ಲ, ಬಟ್ ಸಾಯ್ತಾ ಇದ್ದಾರೆ. ಅವರು ಉಪಯೋಗ ಆಗ್ತಿದೆಯಾ? ಇಲ್ಲ. ಇವಾಗ ಸತ್ತಿರೋ ವ್ಯಕ್ತಿಗಳನ್ನ ಇಟ್ಕೊಂಡು ಎಷ್ಟು ಜನ ರೈತರು ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಾ? ಹೌದು ಅಲ್ವಾ? ಅವ್ರ ಮನೆಗೆ ಹೋಗಿ ಎಷ್ಟು ಜನ ದುಡ್ಡು ಕೊಟ್ಟಿದ್ದೀರಾ? ಅರ್ಥ ಆಯ್ತಾ? ದಿನ ಬೆಳಿಗ್ಗೆ ಆದರೆ ರೈತರು ಸಾಯ್ತಾರೆ. ಹೌದು, ಸಾಯ್ತಾ ಇದ್ದಾರೆ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಸಾಯಬೇಡಿ. ಪ್ರೀತಿಯಿಂದ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ನಿಮಗೋಸ್ಕರ ಯಾರು ತೀರ್ಕೊಂಡಿದ್ದಾರೋ, ನಾನು ಹುಚ್ಚ ವೆಂಕಟ್ ಸೇನೆ ಥ್ರೂ ಅಕೌಂಟಲ್ಲಿ ನಾನು ದುಡ್ಡು ಕೊಟ್ಟಿದ್ದೀನಿ, ಅದಾಗಿದೆ. ಹಾಗೆ ನೀವುಗಳು ಅಷ್ಟೇ ಪ್ರತಿಯೊಬ್ಬರೂ ದುಡ್ಡು ಕೊಡ್ತೀರಾ. ಬಟ್ ಸತ್ತ ಮೇಲೆ ಕೊಟ್ಟು ಏನು ಪ್ರಯೋಜನ? ಬದುಕಿರೋ ಕೊಟ್ಟಿದ್ರೆ ಅಲ್ವಾ ಅವ್ರಿಗೆ ಉಪಯೋಗ ಆಗ್ತಿತ್ತಲ್ವ, ಅವ್ರ ಮನೆಯವ್ರಿಗೆ ಉಪಯೋಗ ಆಗುತ್ತೆ. ಈಗ ಕೆಲವ್ರು ಏನು ಮಾಡ್ಕೊತ ಇದ್ರು ಗೊತ್ತಾ,
ನಮ್ಮ ಮನೆಯವ್ರಿಗಾದ್ರೂ ಉಪಯೋಗ ಆಗಲಿ, ನಾನು ಸತ್ತರೆ ದುಡ್ಡು ಬರುತ್ತೆ ಅಂತ ಎಲ್ಲರೂ ಸಾಯ್ತಾ ಇದ್ದೀರಾ. ಖಂಡಿತ ಬರೋಲ್ಲ. ಯಾಕಂದ್ರೆ ನಿಜವಾಗ್ಲೂ ಸತ್ತಿರೋ ವ್ಯಕ್ತಿಗೆ ಹೋಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಅವ್ನು ಸಾಲ ಮಾಡಿ ಮನ್ನಾ 1 ಲಕ್ಷ ಕೊಟ್ಟಿರ್ತಾರೆ ಅಷ್ಟೇ. ಅರ್ಥ ಆಯ್ತು? ಈಗ ಎಲ್ಲರೂ ಸಾಯ್ತೀರಾ? ನಿಮ್ಗೆಲ್ಲರಿಗೂ ದುಡ್ಡು ಸಿಗುತ್ತೆ. ಅರ್ಥ ಇದೆಯಾ? ನೀವು ಸತ್ತುಬಿಟ್ಟು ನಿಮ್ಮ ಮನೆಯವ್ರು ದುಡ್ಡು ಕೊಟ್ಟು ನೀವು ಹೋಗೋದು, ಅಥವಾ ನೀವು ಹೋರಾಟ ಮಾಡಿ ನೀವು ಗೆಲ್ಲೋದು, ಅದು ಮುಖ್ಯ. ಅರ್ಥಾತ್ ಇವಾಗ ಕಬ್ಬು ಬಗ್ಗೆ ನೀವು ಜಗಳ ಮಾಡಿದ್ದೀರಿ. ಹೌದು, ಸಿದ್ದರಾಮಯ್ಯ ಅವ್ರಿಗೆ ಚೀಫ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀನಿ, ಫ್ಯಾಕ್ಟ್ರಿಗಳ ಹತ್ರ ಲಾಕೌಟ್ ಮಾಡಿದ್ದಾರೆ, ನಿಮ್ಗೇನೇನು ಬರಬೇಕೋ ಅದು ಬರ್ತದೆ. ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಒಂದು ಬಜೆಟ್ ಅಂತ ಇರ್ತದೆ, ಪ್ರತಿಯೊಬ್ಬರಿಗೆ ಇಷ್ಟಿಷ್ಟೇ ದುಡ್ಡನ್ನ ಹಂಚ್ಬೇಕು ಅಂತ ಗೌರ್ಮೆಂಟ್ಗೆ. ಅದ್ರ ಪ್ರಕಾರ ಅವ್ರು ಹಂಚ್ಕೊಂಡ್ಬರ್ತಾರೆ. ಅರ್ಥ ಆಯ್ತಾ? ಪ್ರತಿ ಸರಿ ಸಾಲ ಮನ್ನಾ ಮಾಡೋಕ್ಕಾಗಲ್ಲ ರಾಜಕೀಯ ವ್ಯಕ್ತಿಗಳು. ಅರ್ಥ ಆಯ್ತಾ? ಎಲ್ಲರೂ ಆಮೇಲೆ ಸಾಲ ತೊಗೊತಾರೆ, ಆಮೇಲೆ ಸಾಲ ತೀರಿಸ್ತಾರೆ, ನಮ್ಮ ಸಾಲ ಮನ್ನಾ ಮಾಡಿ ಅಂತ ಬರ್ತಾರೆ. ಇದು ಜೀವನನ ನೀವು ಹಿಂಗೆ ಬದುಕಬೇಕು. ನೀವು ಸಾಲ ಮಾಡಿದ್ರೆ ನೀವು ತೀರಿಸ್ಬೇಕು. ಬಟ್ ಸಾಲ ಮನ್ನಾ ಮಾಡಲಿ, ಒಂದು ಅರ್ಧ ಆದರೂ ಮಾಡಲಿ, ಇನ್ನು ಅರ್ಧ ಇರಲೇಬೇಕು. ಯಾಕಂದರೆ ನೀವು ಮಾಡಿರೋ ಸಾಲ ನೀವೇ ಹೋರಾಟ ಮಾಡಿ ತೀರಿಸ್ಬೇಕು. ನೀವು ಯಾವ ಥರ ಹೋರಾಟ ಮಾಡ್ತೀರಾ? ನಾನು ತರಕಾರಿ ನಾನು ಇಷ್ಟಕ್ಕೆ ಕೊಡ್ತೀನಿ ಅಂತ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಡಿ. ಇದು ಬರೀ ಕರ್ನಾಟಕದಲ್ಲೆಲ್ಲ ರೈತರ ಸಾವುಗಳು. ನಾವು ಇಲ್ಲಿ ಕನ್ನಡ ಚಾನಲ್ ನೋಡ್ತೀರಿ, ರೈತರ ಸಾವು ನೋಡ್ತಾ ಇದ್ರೆ ಅಲ್ಲಿ ಅವ್ರು ಇಂಡಿಯಾ ನಡೀತಾ ಇದೆ. ರೈತರ ಸಾವುಗಳು, ಸಾಲಗಳು ಮಾಡ್ಕೊತಾರೆ. ಮಳೆ ಬರುತ್ತೆ, ಜೋರಾಗಿ ಮಳೆ ಬಂದು ಬೆಳೆ ಎಲ್ಲ ಹೋಗುತ್ತೆ, ಮಳೆ ಬರೋದಿಲ್ಲ ಬೆಳೆ ಹೋಗುತ್ತೆ. ಅರ್ಥ ಆಯ್ತಾ? ಇದು ಒಂದು ಬಿಸ್ನೆಸ್ ಥರ ಅಂತಲೂ ನಾನು ಹೇಳಲ್ಲ. ಇದರಲ್ಲಿ ನಮ್ಮ ಕನ್ಸಿಡರೇಷನ್ ಏನಂದರೆ, ನೀವು ರೈತರು ನಮಗೆ ಮುಖ್ಯವಾದ ವ್ಯಕ್ತಿಗಳು. ಯಾವ ರೀತಿ ಮಿಲಿಟ್ರಿ ವ್ಯಕ್ತಿಗಳು ಮುಖ್ಯನೋ ಇಡೀ ದೇಶಕ್ಕೆ, ಆ ಥರ ಒಬ್ಬ ರೈತ ಮುಖ್ಯ. ಅರ್ಥ ಆಯ್ತಾ? ಅದ್ರ ಪ್ರಕಾರ ಸರ್ಕಾರ ತುಂಬ ಮಾಡ್ತಾ ಇದೆ, ಕೊಡ್ತಾ ಇದೆ. ಸಾಲ ಮಾಡಬೇಡಿ ಅಂತಲ್ಲ, ಸಾಲ ಮಾಡಿದ್ರೆ ನೀವು ತೀರಿಸಿ, ಆಮೇಲೆ ಎಷ್ಟಾಗುತ್ತೋ ಅಷ್ಟು ಸಾಲ ಮಾಡಿ. ತುಂಬ ಸಾಲ ತೊಗೊಂಡು ತೀರ್ಸೋಕ್ಕಾಗದೆ ಈ ಥರ ಸಾವುಗಳು ಬೇಕಾ? ಇನ್ನೆಷ್ಟು ದಿನ ಅಂತ ನಿಮಗೋಸ್ಕರ ಅಳ್ತಾರೆ? 1 ದಿನ 2 ದಿನ 3 ದಿನ ಅಷ್ಟೇ. ಅದಾದಮೇಲೆ ಏನು? ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಇವತ್ತೇ ಡಿಸೈಡ್ ಮಾಡಿ ಎಲ್ಲ ರೈತರು ಸೇರಿಕೊಂಡು ನಮ್ಮ ತರಕಾರಿ ಬೆಳೆಗಳು ಇಷ್ಟಕ್ಕೆ ಕೊಡೋದು. ಅರ್ಥ ಆಯ್ತಾ? ಇದಕ್ಕಿಂತ ಕಮ್ಮಿ ನಾವು ಕೊಡೋಲ್ಲ ಅಂತ ನೀವು ಬನ್ನಿ, ಅದನ್ನು ತೀರ್ಮಾನ ಮಾಡಿ. ಅದು ಗೌರ್ಮೆಂಟು ಒಪ್ಕೊಬೇಕು. ಗೌರ್ಮೆಂಟು ಇವಾಗ ಒಪ್ಕೊಳ್ಳಲ್ವ? ಗೌರ್ಮೆಂಟ್ ಕೇಳಬೇಕಾ? ನಿಮ್ಮ ವಸ್ತು ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ನೀವು ಮಾರ್ಬೋದು, ಎಷ್ಟಕ್ಕಾದರೂ ಮಾರ್ಬೋದು. ನೀವು ಕಮ್ಮಿ ಮಾಡಿಕೊಂಡು ನೀವೇ ನೋವು ಅನುಭವಿಸ್ತಾ ಇದ್ದೀರಾ. ಅರ್ಥ ಆಯ್ತಾ? ದಯವಿಟ್ಟು ಇನ್ಮೇಲೆ ಯಾರು ಆತ್ಮಹತ್ಯೆ ಮಾಡ್ಕೊಂಬೇಡಿ. ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಒಂದು ವಾರ್ನಿಂಗು, ರೈತರು ಪಡೋ ಕಷ್ಟ ನಿಮ್ಗೆ ಗೊತ್ತಾ? ತರಕಾರಿ ಬೆಲೆ ಕಮ್ಮಿ ಮಾಡಬೇಕಾ? ಸಾಯಿಸ್ಬಿಡ್ತೀನಿ. ನಾವು ತಿನ್ನೋ ಒಂದೊಂದು ಊಟ ಕೂಡ ರೈತರು ಬೆವರಿದೆ, ರಕ್ತ ಇದೆ ಗೊತ್ತಾ? ಅವ್ರು ಪಡೋ ಕಷ್ಟ ಎಷ್ಟು ಗೊತ್ತಾ? ಮಾತಾಡಿದ್ರೆ ಆಕಾಶ ನೋಡ್ತಾರೆ, ಮಳೆ ಕಾಯ್ತಾರೆ. ಆ ಮಳೆ ಜೋರಾದರೆ ಬೆಳೆ ಹೋಗುತ್ತೆ, ಕಮ್ಮಿ ಆದ್ರೂ ಬೆಳೆ ಸಾಯುತ್ತೆ. ಅರ್ಥ ಆಯ್ತಾ? ಆದರೆ ರೈತರು ಸಾಯ್ಕೊಡು. ಅರ್ಥ ಆಯ್ತಾ? ಅವ್ರು ಕಷ್ಟಪಡೋದು ನಮಗೋಸ್ಕರ, ನಾವೆಲ್ಲ ಅವ್ರ ಪರವಾಗಿ ಇರೋಣ. ಹಾಗೆ ರೈತರು ಅಷ್ಟೇ. ನಾವು ಹಿಂಗೆ ಬದುಕ್ತೀರಿ, ನಾವು ಹೆಂಗೆ ಬದುಕ್ತೀರಿ, ನಾವು ಯಾವತ್ತು ಯಾರಿಗೂ ತಲೆ ಬಗ್ಗಿಸ್ಬೇಕು ಅನ್ನೋ ಮಟ್ಟಕ್ಕಿರಿ. ಆಮೇಲೆ ಇದನ್ನು ಯಾರ ರಾಜಕೀಯ ವಿಷಯಕ್ಕೆ ಉಪಯೋಗಿಸ್ಕೊಂತ ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಇಷ್ಟು ದಿನ ಇಲ್ಲದೆ ಇರೋ ರಾಜಕೀಯ ವ್ಯಕ್ತಿಗಳು ಮಾತುಗಳು ಇವಾಗ ಹೆಂಗೆ ಬರ್ತಾ ಇದೆ. ಆ ಪಕ್ಷ ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ, ಆ ಪಕ್ಷದ ಚೀಫ್ ಮಿನಿಸ್ಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದು ಇದು ಇದು ಹೌದು, ಇದಕ್ಕೆ ರೆಸಿಗ್ನೇಷನ್ ಕೊಡಿ, ಅದು ಇದು ನಿಲ್ಬೇಕು. ರೈತರು ಸಾವು ನಿಡ್ಕೊಂಡು ನೀವು ಬೆಳೆ ಬೇಯಿಸ್ಕೊಂಡು ಸಾಯಿಸ್ಬಿಡ್ತೀನಿ, ಬೆಳೆ ಬೇಯಿಸ್ಕೊಂಡ್ರೆ. ಅರ್ಥ ಆಯ್ತಾ? ಇದು ಹುಚ್ಚ ವೆಂಕಟ್ ಮನಸ್ಸಿಂದ ಆಡ್ತಿರೋ ಮಾತು. ರೈತರು ತಲೆ ಬಗ್ಗಿಸ್ಬೇಕು. ಆದರೆ ನಾನು ನಿಮಗೊಂದು ಕೊನೆಯದಾಗಿ ಹೇಳ್ತೀನಿ, ಸಾಲ ಮನ್ನಾ ಯಾವ ಸರ್ಕಾರ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಬಜೆಟ್ ಅಂತ ಐತೆ. ಆದರೆ ಒಂದು ಅರ್ಧ ಆದರೂ ಮೋದಿಯವರೇ ನೀವು ಸಾಲ ಮನ್ನಾ ಮಾಡಿ ರೈತರಿಗೊಂದು ಅವಕಾಶ ಕೊಡಿ. ಆದರೆ ಮತ್ತೆ ರೈತರು ಸಾಲ ಮನ್ನಾ ಮಾಡಿ ಅಂತ ಬರ್ಕೊಡ್ತು, ಅದು ತಪ್ಪು. ನಾವು ಸಾಲ ಮಾಡಿದಾಗ ನಾವೇ ಸಾಲ ತೀರಿಸ್ಬೇಕಲ್ವಾ? ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿ. ಅರ್ಥ ಆಯ್ತಾ? ಕೆಲಸಗಳು ಮಾಡಿ. ಅರ್ಥ? ನೀವು ಸಾಲ ತೊಗೊಂಡೋಗಷ್ಟೇ. ನೀವು ಸಾಲ ಮತ್ತೆ ತೊಗೊಳ್ಳೋ ಮುಂಚೆ ತರಕಾರಿ ಬೆಲೆ ಜಾಸ್ತಿ ಮಾಡಿ. ಅರ್ಥ ಆಯ್ತಾ? ಇದು ನಿಮ್ಮ ಹುಚ್ಚ ವೆಂಕಟ್ ಮನಸ್ಸಿಂದ ಆಡೋ ಮಾತುಗಳು. ಅರ್ಥ ಆಯ್ತಾ? ಹಾಗೆ ನಾನು ಹುಚ್ಚ ವೆಂಕಟ್ ಸೇನೆ ಮೂಲಕ ಎಲ್ಲ ರೈತರಿಗೂ ನಾನು ಏನೇನು ಮಾಡಿದ್ದೀನಿ, ಕೆಲವರು ಮಾಡಿದ್ದೀನಿ, ಅದು ನಿಮಗೂ ಗೊತ್ತು. ಅರ್ಥ ಆಯ್ತಾ? UPS ಕೊಟ್ಟಿದ್ದೀನಿ, ಕರೆಂಟ್ ಪ್ರಾಬ್ಲಮ್ ಇರುತ್ತೆ ಅಂತ. ವೆಸ್ಟರ್ನ್ ಟೈಪ್ ಆಫ್ ಟಾಯ್ಲೆಟ್ಸ್ ಹಾಕಿದ್ದೀನಿ, ಶೀಟ್ ಮನೆನ ಮೋಲ್ಡ್ ಮನೆ ಮಾಡಿಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಇನ್ನೂ ನಿಮಗೆ ನಾನು ಮಾಡ್ತೀನಿ. ದಯವಿಟ್ಟು ಪ್ರತಿಯೊಂದು ಸರ್ಕಾರನೇ ಕೊಡೋಕ್ಕಾಗಲ್ಲ, ಯಾವ ಸರ್ಕಾರ ಬಂದರೂ ಆಗಲ್ಲ. ಅರ್ಥ ಆಯ್ತಾ?
ಸೊ ನಾವು ನಮ್ಮನ್ನು ನಾವೇ ಬೆಳೆಸ್ಕೊಬೇಕು, ಉಳಿಸ್ಕೊಬೇಕು, ಇನ್ನೊಬ್ಬರು ನಮ್ಮನ್ನ ಬೆಳೆಸ್ಕೊಡ್ದು. ಸೊ ನಿಮ್ಮ ತರಕಾರಿ ರೇಟ್ ನಾಳೆಯಿಂದ ಜಾಸ್ತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಫ್ರಮ್ ದಿಸ್ ಹುಚ್ಚ ವೆಂಕಟ್. ಓಕೆ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೋಷಿಯಲ್ ಮೆಸೇಜ್ ಜೊತೆ ಹುಚ್ಚ ವೆಂಕಟ್ ಅವ್ರು ಬರ್ತಾರೆ. ಅವ್ರ ಮನಸ್ಸಿನ ಮಾತನ್ನ ಹೇಳ್ಕೊಳ್ತಾರೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್, ಬಾಯ್.